ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹಸಿರು ಮನೆ ಬ್ಲಾಗ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತೊಂದು ಸಬ್ಬಕ್ಕಿ ಹಾಕಿ ಶಾವಿಗೆ ಪಾಯಸ ಮಾಡುವ. ಇಲ್ಲಿ ನಾನು ಶಾವಿಗೆ ಪಾಯಸ ಮಾಡೋಕ್ಕೆ 1 ಲೀಟ್ರ್ ಹಾಲು, 1 ಕಪ್ಪು ಸಬ್ಬಕ್ಕಿ, ದ್ರಾಕ್ಷಿ, ಗೋಡಂಬಿ, ಶಾವಿಗೆ, ತುಪ್ಪ ಮತ್ತು ಸಕ್ಕರೆ ಇಷ್ಟನ್ನು ತಗೊಂಡಿದ್ದೀನಿ. ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು 1-2 ಚಮಚ ತುಪ್ಪ ಹಾಕ್ಕೊಳ್ಳುವ. ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ಗೋಡಂಬಿ ಹಾಕಿ ಹುರಿದುಕೊಳ್ಳುವ. ಗೋಡಂಬಿ ಸ್ವಲ್ಪ ಕೆಂಪಾದಂತೆ ಇದಕ್ಕೇನೆ ದ್ರಾಕ್ಷಿನೇ ಹಾಕ್ಕೊಂಡು ಬಿಡುವ. ಎರಡನ್ನೂ ಎತ್ತಿಟ್ಕೊಳ್ಳುವ. ನಂತರ ಇಲ್ಲಿ ಸಬ್ಬಕ್ಕಿ 1 ಕಪ್ ತಗೊಂಡಿದ್ದೀನಲ್ಲ, ಇದಕ್ಕೆ ಬಿಸಿ ನೀರು ಹಾಕಿ ನೆನೆಗೆ ಹಾಕಿ ಇಟ್ಕೊಳ್ಳುವ. ಈ ಕಡೆ ಅದೇ ಬಾಣಲಿಗೆ ನಾನು 1 ಕಪ್ ಶಾವಿಗೆ ತೊಗೊಂಡಿದ್ದೀನಿ. ಅಂದರೆ ಇದರಲ್ಲಿ ನನಗೆ ಕರೆಕ್ಟ್ MTR ಶಾವಿಗೆ 200 ಗ್ರಾಮ್ ಇದೆ. 1 ಲೀಟ್ರ್ ಹಾಲಿಗೆ 200 ಗ್ರಾಮ್ ಶಾವಿಗೆ ಸಾಕು. ಯಾಕಂದರೆ 1 ಕಪ್ ಸಬ್ಬಕ್ಕಿ ತಗೊಂಡಿದ್ದೀವಲ್ಲ, ಅದಕ್ಕೋಸ್ಕರ ಅಲ್ಲಿಗೆ ಕರೆಕ್ಟ್ ಆಗುತ್ತೆ ಇದು. ಶಾವಿಗೆ ಕೂಡ ಬ್ರೌನ್ ಕಲರ್ ಬಂದ ಮೇಲೆ ತೆಗೆದಿಟ್ಕೊಳ್ಳುವ. ನಂತರ ಇದೇ ಬಾಣಲಿಗೆ ಹಾಲನ್ನು ಸೇರಿಸ್ಕೊಂಡು ಬಿಡುವ. ನಾನಿಲ್ಲಿ 1 ಲೀಟ್ರ್ ಗಟ್ಟಿ ಹಾಲೇ ತೊಗೊಂಡಿದ್ದೀನಿ. ಹಾಲು ಸ್ವಲ್ಪ ಬಿಸಿ ಆಗ್ತಿದ್ದಂತೆ ಸಕ್ಕರೆನೂ ಸೇರಿಸ್ಕೊಂಡು ಬಿಡುವ. ಸಕ್ಕರೆ ನಾನು 3/4 ಕಪ್ ತೊಗೊಂಡಿದ್ದೀನಿ, ಅದರಲ್ಲೂ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ. ಸ್ವೀಟ್ ಕಡಿಮೆ ಅನಿಸಿದರೆ ಮಾತ್ರ ಹಾಕ್ಕೊಳ್ಳುವ, ಇಲ್ಲ ಅಂದರೆ ಬೇಡ. ನೋಡಿ ಸಬ್ಬಕ್ಕಿ ನೆಂದು ಎಷ್ಟು ದೊಡ್ಡದಾಗಿದೆ ಅಂತ. ಇದನ್ನು ಕೂಡ ಇದಕ್ಕೀಗ ಸೇರಿಸ್ಕೊಂಡು ಬಿಡುವ. ನಂತರ ಸೇರಿಸ್ಕೊಂಡು 1 ಕುದಿ ಬಂದಮೇಲೆ ಶಾವಿಗೆ, ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ಕೊಂಡು ಬಿಡುವ. ಎಲ್ಲ ಒಟ್ಟು ಚೆನ್ನಾಗಿ ಕುದೀತಾ ಇರಲಿ. ಇದು ಕುದೀತಾ ಇರುವಾಗಲೇ ಇದಕ್ಕೆ 1-2 ಏಲಕ್ಕಿ, 4 ಲವಂಗ ಹಾಕಿದ್ದೀನಿ ನಾನು. ಸ್ವಲ್ಪ ರುಚಿಗೆ 1 ಚಿಟಿಕೆ ಆಗುವಷ್ಟು ಉಪ್ಪು. ನೋಡಿ, ಏಲಕ್ಕಿ ಮತ್ತು ಲವಂಗ, 2 ಏಲಕ್ಕಿ, 4 ಹೆಸರು ಲವಂಗ ಹಾಕಿದ್ದೀನಿ. ಸೇರಿಸಿ ಚೆನ್ನಾಗಿ ಕುದಿಬೇಕಿದು. ನೋಡಿ, ಈಗ ಹಾಲೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ನೋಡಿ. ನೋಡಿ, ಈಗ ಪಾಯಸ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿದೆ. ಅಷ್ಟೇ ಸಿಂಪಲ್ ಆಗಿರುವಂಥ ಪಾಯಸ ಇದು. ಥ್ಯಾಂಕ್ ಯು. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್.